ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ಸಿದ್ದರಾಮಯ್ಯನವರ ಆತ್ಮೀಯ ಜಮೀರ್ ಅಹಮದ್ ಖಾನ್ ಯಾವುದಾದ್ರೂ ಸ್ಕ್ಯಾಂಡಲ್ದಲ್ಲಿ ಬಿದ್ದುಬಿಟ್ರ ಅನ್ನೋ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ವಿಶೇಷವಾಗಿ 631 ಕೋಟಿ ರೂಪಾಯಿಗಳನ್ನು ಹೊಡೆದು ಬಿಟ್ಟಿದ್ದಾರೆ ಅನ್ನೋಂಥ ಆರೋಪವನ್ನು ನಮ್ಮ JDS ಪ್ರದೀಪ್ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಗಳನ್ನು ಸಹಿತ ಮೀಡಿಯಾ ಬಿಡುಗಡೆ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನೊಂದು ವಾಲ್ಮೀಕಿ ಹಗರಣ ಆಗ್ತದನ, ಮುಡ ಹಗರಣ ಆಗ್ತದನ, ಇನ್ನೇನು ಆಗ್ತದನ? ಜಮೀರ್ ಅಹಮದ್ ಖಾನ್ ಅತ್ಯಂತ ಆಪ್ತರು ನಮ್ಮ ಸಿದ್ದರಾಮಯ್ಯನವರಿಗೆ. ಅದು ಈ ಸಂದರ್ಭದಲ್ಲಿ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಜೊತೆಗೆ DKC ಅವರು ಯಾವುದೇ ರೀತಿಯಿಂದಾದರೂ ಸಿದ್ದರಾಮಯ್ಯನ ಬದಿಗೆ ಸರಿಸಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾ ಇರುವಾಗ ಈ ಸುದ್ದಿ ಹರಿದಾಡ್ತಾ ಇರೋದು ಕಾಡ್ಗಿಚ್ಚಿನಂತೆ ಕ್ಷಣಕ್ಕೂ ಏರ್ತಾ ಇರೋದು ಗಾಬರಿಗೊಳಿಸುವಂಥ ಆಗಿರ್ಬೋದು ಮೋಸ್ಟ್ಲಿ. ಯಾಕಂದರೆ ಸಣ್ಣ ಅಮೌಂಟಲ್ಲ, 631 ಕೋಟಿ ಅಥವಾ 625 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಅಮೌಂಟಲ್ಲ, ಅಷ್ಟು ದುಡ್ಡು ಮೊದಲು ಬಿಡುಗಡೆ ಮಾಡಿದ್ರು. ಅದು ಎದಕ್ಕಾಗಿ? ಅಲ್ಪಸಂಖ್ಯಾತರ ಕಾಲನಿಗಳಿಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಒಂದು 10 ಕೋಟಿ ಕೊಡುವಂಥ ಇಟ್ಕೊಂಡಂಥ ಪ್ಲ್ಯಾನ್ ಅದು. ಅದಕ್ಕೆ ಹಣಕಾಸಿನ ಇಲಾಖೆಯಿಂದ ಬಿಡುಗಡೆ ಆಗಿದ್ದ ದುಡ್ಡು ಹೋಗ್ಯದ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. 625 ಕೋಟಿ ಬಿಡುಗಡೆ ಮಾಡಿದ ಮೇಲೆ ಅದು ಹಂಚಿದ ಮೇಲೆ ಮತ್ತೆ 631 ಕೋಟಿ ತೆಗೆದುಕೊಂಡಿದ್ದಾರೆ. 630 ಮೊದಲು ನಂತರ 631 ಕೋಟಿಗಳನ್ನು ಬಿಡುಗಡೆ ಮಾಡಿಸ್ಕೊಂಡ್ರೆ ಅದಕ್ಕೆ ಯಾರದು ಒಪ್ಪಿಗೆ ಇಲ್ಲ, ಫೈನಾನ್ಸ್ ಇಲಾಖೆ ಒಪ್ಪಿಗೆ ಇಲ್ಲ, ಏನೂ ಇಲ್ಲ. ಅದನ್ನು ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಡೈರೆಕ್ಟಾಗಿ ತೆಗೆದುಕೊಂಡಾರ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಇದು ಸಾಧ್ಯನಾ ಅನ್ನುವಂಥ